ಬಿಜೆಪಿಗೆ ಬರ್ತೀವಿ ಅನ್ನೋರನ್ನೆಲ್ಲ ಕರೆದುಕೊಳ್ಳಲ್ಲ ಪಕ್ಷ. ಪೂರ್ವಾಪರ ಪರಿಶೀಲಿಸಿ ಆಮೇಲೆ ಮಾಡಲಿದ್ದಾರೆ ನಿರ್ಧಾರ. ಇಂದು ಮುಂದು ಪರಿಶೀಲಿಸಲು ರಚನೆಯಾಗಿದೆ ಹೊಸ ಸಮಿತಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಒಂದಷ್ಟು ಹಿಂದುತ್ವ, ಸದ್ಯ ಅಯೋಧ್ಯೆ ರಾಮ ಮಂದಿರದ ಲೆಕ್ಕಾಚಾರ, ಜೊತೆಗೆ ಪ್ರಧಾನಿಯಾಗಿ ಮೋದಿಯವರೇ ಮುಂದುವರಿಲೇಬೇಕು ಅನ್ನೋ ಭಕ್ತರು, ಇವ್ರುಗಳು ಒಂದಷ್ಟು ಜನ ಬೇರೆ ಪಕ್ಷದಲ್ಲೂ ಅವರೇ. ಆದರೆ ಅವ್ರುಗಳು ಬಿ ಜೆ ಪಿಗೆ ಬರಬೇಕು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನೋ ಲೆಕ್ಕಾಚಾರದಲ್ಲಿ ಅವರೇ. ಹಂಗನ್ಬಿಟ್ಟು ಇಚ್ಛೆ ವ್ಯಕ್ತಪಡಿಸಿದ ತಕ್ಷಣ ಬಿ ಜೆ ಪಿ ಕರ್ಕೊಂಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರು ಒಂದು ಹೊಸ ಸಮಿತಿಯನ್ನು ರಚನೆ ಮಾಡಿದ್ದು ಪಕ್ಷಕ್ಕೆ ಬರುವಂಥವರನ್ನು, ಅವರ ಪೂರ್ವಾಪರವನ್ನು ಪರಿಶೀಲಿಸಲು. ಅದಕ್ಕಾಗಿ ಹೊಸ ಸಮಿತಿ ಮಾಡಿ ಒಂದಷ್ಟು ಜನರನ್ನು ನೇಮಿಸಿದೆ. ನಾನು ನಮ್ಮೂರಲ್ಲಿ 4 ಸಲ MLA, 2 ಸಲ MP, ಆದರೆ ಬಿ ಜೆ ಪಿಲಲ್ಲ, ಬೇರೆ ಪಕ್ಷದಲ್ಲಿ. ನಾನೀಗ ಬಿ ಜೆ ಪಿಗೆ ಬರಬೇಕು ಅಂತಿದ್ದೀನಿ, ಕರ್ಕತ್ತೀರಾ? ಹೌದಾ? ಕರ್ಕೊಳ್ಳಲ್ಲ. ಯಾವ್ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ವರ್ಷ ನಿಂತಿದ್ದೀರಾ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ವರ್ಷ ಹಾರಿದ್ದೀರಾ, ನಿಮ್ಮ ಪೂರ್ವಾಪರ ಏನು, ನಿಮ್ಮ ಕೆಮಿಸ್ಟ್ರಿ ಬಯಾಲಜಿ ಏನು, ನಿಮ್ಮ ಮ್ಯಾಥ್ಸ್ ಏನು, ನಿಮ್ಮ ಲೆಕ್ಕಾಚಾರ ಏನು, ನೀವು ಬರೋದ್ರಿಂದ ಬಿ ಜೆ ಪಿಗೇನು ಒಳ್ಳೆಯದಾಗುತ್ತೆ, ನೀವು ಬರೋದ್ರಿಂದ ಬಿ ಜೆ ಪಿಯ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತಾ, ನೀವು ನಿಮ್ಮನ್ನ ತಗೊಬಿಟ್ರೆ ಬಿ ಜೆ ಪಿಗಿರೋ ಹೆಸರು ಹಾಳಾಗುತ್ತಾ, ಈ ಎಲ್ಲ ಲೆಕ್ಕಾಚಾರವನ್ನು ಹೊಸ ಸಮಿತಿಯೊಂದು ಮಾಡುತ್ತೆ. ಆ ಸಮಿತಿಯ ನೇಮಕವೂ ಆಗಿದೆ, ಆ ಸಮಿತಿಯ ರಚನೆಯೂ ಆಗಿದೆ. ಸಮಿತಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದಷ್ಟೇ ಬಹಿರಂಗವಾಗಬೇಕು. ಇದು ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತು ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಕಾನ್ಸೆಪ್ಟ್. ಅನ್ಯ ಪಕ್ಷದಿಂದ ಬಿ ಜೆ ಪಿಗೆ ಬರುವವರ ಪೂರ್ವಾಪರ ಪರಿಶೀಲನೆಗಾಗಿಯೇ ಹೊಸ ಸಮಿತಿಯೊಂದನ್ನು BJP ನಾಯಕರು ಸಿದ್ಧಪಡಿಸಿದ್ದಾರೆ. ಎಸ್, ಗೆದ್ದಿರಲಿ ಸೋತಿರಲಿ, ನಿಯತ್ತು ಅನ್ನೋದು ಆ ವ್ಯಕ್ತಿಲಿದ್ದರೆ ಬಿ ಜೆ ಪಿಯವರು ಕರ್ಕೋತಾರೆ. 4 ಸಲ ಗೆದ್ದರು ಅಷ್ಟೇ, 10 ಸಲ ಗೆದ್ದರು ಅಷ್ಟೇ. ಪಕ್ಷಕ್ಕೆ ಮುಜುಗರ ತರುವಂಥ ವ್ಯಕ್ತಿಯಾಗಿದ್ದರೆ ಅವ್ರು ಯಾವ ಕಾರಣಕ್ಕೂ ತಗೊಳ್ಳಲ್ಲ. ಹೀಗಾಗಿ ಬಿ ಜೆ ಪಿಗೆ ಅಷ್ಟು ಸುಲಭವಾಗಿ ಜಾಯ್ನ್ ಆಗೋಕ್ಕಾಗಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ. ನಿಮ್ಮ ಹಿಸ್ಟ್ರಿ ಏನು, ನಿಮ್ಮ ಬಯಾಲಜಿ ಏನು, ನಿಮ್ಮ ಜಿಯೋಗ್ರಫಿ ಎಲ್ಲವನ್ನು ಕೂಡ ನೋಡೋ ಲೆಕ್ಕಾಚಾರವನ್ನು ಮಾಡ್ತಾರೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯನ್ನು ಬೆಂಬಲಿಸಲು ಬಿ ಜೆ ಪಿಗೆ ಸೇರ್ಕತೀನಿ ಅಂತ ಪಕ್ಷ ನಿಷ್ಠೆ ಇಲ್ದಿರೋರು ಯಾರು ಲೆಕ್ಕಾಚಾರ ಇಟ್ಕೊಂಡಿದ್ರೆ ದಯವಿಟ್ಟು ಬಿಟ್ಟುಬಿಡೋದು ಒಳ್ಳೆಯದು. ನಿಮ್ಮ ಹಣೆ ಬರ ನೋಡ್ತಾರೆ, ಅಧಿಕಾರಕ್ಕಾಗಿ ಪಕ್ಷಕ್ಕೆ ಬರ್ತೀರಾ, ಮೋದಿ ಹೆಸರು ಹೇಳ್ಕೊಂಡು ತಿರ್ಗಕ್ಕೆ ಪಕ್ಷಕ್ಕೆ ಬರ್ತೀರಾ, ಅಥವಾ ನೀವು ಬರೋದ್ರಿಂದ ನಿಜ ಪಕ್ಷ ಉದ್ಧಾರ ಆಗುತ್ತಾ ಮತ್ತಷ್ಟು? ಈ ಎಲ್ಲ ಲೆಕ್ಕಾಚಾರವನ್ನು ನೋಡೋಕ್ಕಾಗಿ ಈ ಸಮಿತಿಯನ್ನು ರಚಿಸಲಾಗಿದೆ. ಒಂದು ರೀತಿಯಲ್ಲಿ ಒಳ್ಳೆಯದು. ನನಗೆ ವೈಯಕ್ತಿಕ ಅಭಿಪ್ರಾಯವನ್ನು ಕೇಳಿದ್ರೆ, ಸುಮ್ಮನೆ ಬಂದವರನ್ನೆಲ್ಲ ಕರ್ಕೊಂಬಿಟ್ಟು ಪಕ್ಷನ ಒಂದು ರೀತಿ ಕಲಿಸಿ ಗೊಬ್ಬರ ಮಾಡ್ಕೊಳ್ಳೋದಲ್ಲ. ಸೂಕ್ತವಾಗಿ ಪಕ್ಷದ ಜವಾಬ್ದಾರಿಯನ್ನು ಯಾರು ನಿಭಾಯಿಸ್ತಾರೆ, ಯಾರು ಪಕ್ಷವನ್ನು ಮುನ್ನಡೆಸ್ತಾರೆ ಅಂಥವ್ರಿಗೆ ಅವಕಾಶ ಕೊಡೋದು ಒಳ್ಳೆಯದು. ಈ ಹೊಸ ಸಮಿತಿ BJPಯ ನ್ಯೂ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.